ಲೋಕಸಭೆಯಲ್ಲಿ ಗೆಲ್ಲಬೇಕು ಅಂತ ರಣತಂತ್ರವನ್ನ ಹೇಳಿದ್ದ ಇದೆ ಕಾಂಗ್ರೆಸ್. 20 ಕ್ಷೇತ್ರಗಳ ಟಾರ್ಗೆಟ್ ಅನ್ನ ಹೊಂದಿದೆ. ಆದ್ರೆ ಈಗ ಕಾಂಗ್ರೆಸ್ಗೆ ಸಮಸ್ಯೆ ಆಗಿರೋದೇನು ಗೊತ್ತಾ? ಟಾರ್ಗೆಟ್ ಏನೋ 20 ಕ್ಷೇತ್ರ ನಿಜ, ಆದ್ರೆ ಅಭ್ಯರ್ಥಿಗಳದ್ದೇ ಟೆನ್ಷನ್. ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ತೊಡಕು ಎದುರಾಗಿದೆ ಕಾಂಗ್ರೆಸ್. ಯಾಕಂದ್ರೆ ಲೋಕಸಭೆಯಲ್ಲಿ 6 ಕ್ಷೇತ್ರಕ್ಕೆ ಕಾಂಗ್ರೆಸ್ಗೆ ಅಭ್ಯರ್ಥಿಗಳೇ ಇಲ್ಲ. 6 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳೇ ಇಲ್ಲದಂತಹ ಪರಿಸ್ಥಿತಿ ಈಗ ಕಾಂಗ್ರೆಸ್ ಅನ್ನ ಕಾಡ್ತಾ ಇದೆ. ಹೀಗಾಗಿ ಆಪರೇಷನ್ ಹಸ್ತದ ಮೇಲೆ ನಿಂತಿದೆ ಆ 6 ಕ್ಷೇತ್ರದ ಭವಿಷ್ಯ. ಕೆಲ ಕ್ಷೇತ್ರಗಳಲ್ಲಿ ಬಿಜೆಪಿಗರಲ್ಲೇ ಬರಲಿ ಅಂತಿದ್ದಾರೆ ಕಾಂಗ್ರೆಸ್ ಪಾಳೆಯದ ಸದಸ್ಯರು. ಹಲವೆಡೆ ಟಿಕೆಟ್ ಆಕಾಂಕ್ಷಿಗಳು ಹೆಚ್ಚಳ ಆಗಿದೆ. ಕೆಲವೆಡೆ ಪ್ರಬಲ ಅಭ್ಯರ್ಥಿಗಳೇ ಇಲ್ಲ. ಹಾಗಾಗಿ ಉಳಿದ ಪಕ್ಷಗಳ ಪ್ರಬಲ ಅಭ್ಯರ್ಥಿಗಳ ಮೇಲೆ ಕಣ್ಣಿಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಈಗ ಅಭ್ಯರ್ಥಿಗಳ ಕೊರತೆಯನ್ನ ಸರಿ ಮಾಡೋದು ಕೈಪಡೆಗೆ ಬಹಳ ದೊಡ್ಡ ಟಾಸ್ಕ್ ಆಗಿದೆ. 6 ಕ್ಷೇತ್ರಗಳು ಕಾಂಗ್ರೆಸ್ಗೆ ಅಭ್ಯರ್ಥಿಗಳಿಲ್ಲ. ಈಗೇನ್ ಮಾಡಬೇಕು? ಆಪರೇಷನ್ ಹಸ್ತ ಮಾಡಿ ಬೇರೆ ಪಕ್ಷಗಳಲ್ಲಿರುವಂತಹ ಪ್ರಭಾವಿ ಅಭ್ಯರ್ಥಿಗಳನ್ನ ಸೇರಿಸಿಕೊಳ್ಳೋದು. ತುಮಕೂರು ಲೋಕಸಭಾ ಕ್ಷೇತ್ರ ಸೋಮಣ್ಣ ಏನಾದ್ರೂ ಕಾಂಗ್ರೆಸ್ ಸೇರಿದ್ರೆ ಆಗ ತುಮಕೂರು ಅಭ್ಯರ್ಥಿ ಆಗ್ತಾರೆ. ಸೋಮಣ್ಣ ಆಗಮನದ ನಿರೀಕ್ಷೆಯಲ್ಲೇ ಇದ್ದಾರೆ ಕೈ ನಾಯಕರು. ಆದ್ರೆ ಅದು ಸದ್ಯಕ್ಕೆ ಕಷ್ಟಕರ ಅಂತ ಹೇಳಲಾಗ್ತಾ ಇದೆ. ಒಂದೊಮ್ಮೆ ಸೋಮಣ್ಣ ಅವರು ಬರೆದಿದ್ರೆ ಮುದ್ದಹನುಮೇಗೌಡರ ಆಪರೇಷನ್ ಆಗತ್ತಾ? ಅವರನ್ನ ಸೆಳೆಯುವಂತಹ ಪ್ರಯತ್ನ ಆಗತ್ತಾ? ಇನ್ನು ಕಾಂಗ್ರೆಸ್ನಲ್ಲಿ ಮುರಳೀಧರ್ ಹಾಲಪ್ಪ ಮತ್ತು ನಿಕೇತ್ ರಾಜ್ ಆಕಾಂಕ್ಷಿಗಳಿದ್ದಾರೆ. ಅದರ ಜೊತೆಗೆ ಸಹಕಾರ ಸಚಿವರಾಗಿರುವಂತಹ ರಾಜಣ್ಣ ಅವರು ಕೂಡ ಲೋಕಸಭೆಗೆ ನಾನು ರೆಡಿ ಅಂತಿದ್ದಾರೆ. ಹಾಗಾಗಿ ತುಮಕೂರು ಲೋಕಸಭಾ ಕ್ಷೇತ್ರ ಈಗ ಕಾಂಗ್ರೆಸ್ ಪಾಲಿಗೆ ಸಮಸ್ಯೆಯಾಗಿದೆ. ಜೊತೆಗೆ ಬೆಂಗಳೂರು ಉತ್ತರದಲ್ಲೂ ಕೂಡ ಎಸ್ ಟಿ ಸೋಮಶೇಖರ್ ಬರಬಹುದು ಅಂತ ಕಾಯ್ಕೊಂಡು ಕೂತಿದ್ದಾರೆ ಕಾಂಗ್ರೆಸ್ ನಾಯಕರು. ಸೋಮಶೇಖರ್ ಕಾಂಗ್ರೆಸ್ಗೆ ಬಂದ್ರೆ ಆಗ ಅವರು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ. ಒಕ್ಕಲಿಗರ ಕೋಟೆಯಲ್ಲಿ ಒಕ್ಕಲಿಗರನ್ನೇ ಅಭ್ಯರ್ಥಿ ಮಾಡುವಂತಹ ಪ್ಲಾನಿಂಗ್ ನಡೀತಾ ಇದೆ. ಬೆಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿಗಳಿಲ್ಲ. ಹಾಗಾಗಿ ಸೋಮಶೇಖರ್ಗಾಗಿ ಕಾಯ್ತಿದ್ದಾರೆ. ಈ ರೀತಿ ಒಟ್ಟು 6 ಕ್ಷೇತ್ರ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈ ಬಗ್ಗೆನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, 20 ಕ್ಷೇತ್ರಗಳ ಟಾರ್ಗೆಟ್ ಅನ್ನೇನೋ ಕಾಂಗ್ರೆಸ್ ಇಟ್ಕೊಂಡ್ಬಿಟ್ಟಿದೆ, ಆದ್ರೆ 6 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳೇ ಇಲ್ಲ. ಹಾಗಿದ್ರೆ ಈಗ ಆಪರೇಷನ್ ಹಸ್ತ ಒಂದೇ ಇರುವಂತಹ ಅಸ್ತ್ರನ ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಮುಂದಾಗ್ತಾ ಇದೆ ಕಾಂಗ್ರೆಸ್? ಪ್ರತಿಭಾ, ಕೇವಲ 6 ಕ್ಷೇತ್ರ ಅಲ್ಲ, 10ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿಗಳ ಸಮಸ್ಯೆ ಎದುರಾಗಿದೆ. ಈ 6 ಕ್ಷೇತ್ರಗಳು ಏನ್ ನಾವು ತೋರಿಸ್ತಾ ಇದ್ದೀವಿ, ಇದರಲ್ಲಿ ಬಿಜೆಪಿಯವರು ಬರಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ಇನ್ನೂ ಸಾಕಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಲೋಕಸಭಾ ಅಭ್ಯರ್ಥಿಗಳ ಕೊರತೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಡ್ತಾ ಇರುವಂತದ್ದು. ಬೆಂಗಳೂರು ಉತ್ತರ ಇರ್ಬೋದು, ಮೈಸೂರು, ಚಾಮರಾಜನಗರ, ಬೆಂಗಳೂರಿನ 3 ಕ್ಷೇತ್ರಗಳು, ಬೆಂಗಳೂರು ಸೆಂಟ್ರಲ್ ಮತ್ತು ಸೌತ್, ಇಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಕೊರತೆ ಇದೆ. ಆದ್ರೆ ನಾವೀಗ ಹೇಳಕ್ಕೆ ಹೊರಟಿರುವಂತದ್ದು, ಬಿಜೆಪಿಗರು ಬಂದ್ರೆ ಅವ್ರನ್ನ ಕ್ಯಾಂಡಿಡೇಟ್ ಮಾಡುವಂತಹ ಕ್ಷೇತ್ರಗಳು. ಉದಾಹರಣೆಗೆ ತುಮಕೂರನ್ನ ತೆಗೆದುಕೊಂಡ್ರೆ, ತುಮಕೂರಿನಲ್ಲಿ ಸೋಮಣ್ಣ ಅವರ ಆಗಮನಕ್ಕೆ ಕಾಂಗ್ರೆಸ್ ಕಾಯ್ತಾ ಇದೆ. ಇನ್ನೂ ಕೂಡ ಸೋಮಣ್ಣ ಅವರು ಯಾವುದೇ ರೀತಿಯಾದಂತಹ ತೀರ್ಮಾನಗಳನ್ನ ತೆಗೆದುಕೊಂಡಿಲ್ಲ. ಒಂದು ವೇಳೆ ಸೋಮಣ್ಣ ಅವರು ಬಂದ್ರೆ ನಿಶ್ಚಿತವಾಗಿಯೂ ತುಮಕೂರಿನಿಂದ ಲೋಕಸಭೆಗೆ ಅಭ್ಯರ್ಥಿ ಆಗ್ತಾರೆ. ಅವರು ಬರದೇ ಇದ್ರೆ ಏನು ಅನ್ನುವಂತ ಆಪ್ಷನ್ ನೋಡಿದಂತ ಸಂದರ್ಭದಲ್ಲಿ ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಹೋಗೋದಕ್ಕೆ ರೆಡಿ ಇದ್ದಾರೆ. ಆದ್ರೆ ಕಾಂಗ್ರೆಸ್ ನಲ್ಲೇ ಇನ್ನೂ ಕೂಡ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮುದ್ದಹನುಮೇಗೌಡರು ಕಾಂಗ್ರೆಸ್ ತೊರೆದು ಬಿಜೆಪಿ ಕಡೆಗೆ ಬಂದಿದ್ರು. ಆದ್ರೆ ಅವರಿಗೆ ಅಲ್ಲೂ ಕೂಡ ವಿಧಾನಸಭೆ ಟಿಕೆಟ್ ಸಿಗ್ಲಿಲ್ಲ. ಆ ಒಂದು ಬೇಸರ ಇದೆ. ಹಾಗಾಗಿ ಅವರು ವಾಪಸ್ ಹೋಗುವಂತ ಚಿಂತನೆಯಲ್ಲಿದ್ದಾರೆ. ಆದ್ರೆ ಕಾಂಗ್ರೆಸ್ ಇನ್ನೂ ಕೂಡ ಸೋಮಣ್ಣ ಅವರ ಆಗಮನದ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬಂದ್ರೆ, ಅದು ಒಕ್ಕಲಿಗರ ಪ್ರಾಬಲ್ಯ ಇರುವಂತ ಕ್ಷೇತ್ರ. ಅಲ್ಲಿ ಎಸ್ ಟಿ ಸೋಮಶೇಖರ್ ಬಂದ್ರೆ ಹೇಗೆ ಅನ್ನುವಂತ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಯಶವಂತಪುರ ಕೂಡ ಬೆಂಗಳೂರು ಉತ್ತರಕ್ಕೆ ಸೇರುತ್ತೆ, ಮತ್ತೆ ಎಸ್ ಟಿ ಸೋಮಶೇಖರ್ ಒಕ್ಕಲಿಗ ಸಮುದಾಯದ ನಾಯಕ. ಹಾಗಾಗಿ ಬೆಂಗಳೂರಿನ ಉತ್ತರಕ್ಕೆ ಒಂದು ಪ್ರಬಲ ಅಭ್ಯರ್ಥಿ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಮಾಡ್ತಿದ್ದಾರೆ. ಅದೇ ರೀತಿ ರಾಯಚೂರಿನಲ್ಲೂ ಕೂಡ
ವಿ ನಾಯಕ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಹೋಗಿದ್ರು. ಅವರೇ ಪ್ರಬಲ ಅಭ್ಯರ್ಥಿ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ರಾಯಚೂರಿನಲ್ಲಿ ಕಾಂಗ್ರೆಸ್ಗೆ ಅಲ್ಲಿಯೂ ಕೂಡ ಪ್ರಬಲ ಅಭ್ಯರ್ಥಿಗಳ ಕೊರತೆ ಕಾಡ್ತಾ ಇದೆ. ಅಲ್ಲಿಯೂ ಕೂಡ ಬಿಜೆಪಿಯರ ಆಗಮನವನ್ನ ಎದುರು ನೋಡ್ತಾ ಇದ್ದಾರೆ. ಇನ್ನು ಕೊಪ್ಪಳ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಸಿಗಲ್ಲ ಈ ಬಾರಿ ಎನ್ನುವಂತ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾಗಿ ಅವ್ರು ಟಿಕೆಟ್ ಸಿಗದೇ ಇದ್ರೆ ಕೊನೆ ಹಂತದಲ್ಲಿ ಬರ್ಬೋದು. ಯಾಕಂದ್ರೆ ಕಳೆದ ವಿಧಾನಸಭೆಯಲ್ಲಿ ನೋಡಿದ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ, ಜಗದೀಶ್ ಶೆಟ್ಟರ್ ಅಂತ ಒಂದು ಪ್ರೈಸ್ ಕ್ಯಾಚ್ ಅನ್ನ ಕಾಂಗ್ರೆಸ್ ಮಾಡ್ಕೊಂಡಿತ್ತು. ಅವರಿಬ್ಬರಿಗೂ ಕೂಡ ಟಿಕೆಟ್ ಕೊಡ್ತು. ಅದು ಚುನಾವಣೆಯ ಪರಿಣಾಮಗಳು ಏನೇನಾಯ್ತು ಬೇರೆ. ಆದ್ರೆ ಒಂದು ದೊಡ್ಡ ಮಟ್ಟದ ವೋಟ್ ಬ್ಯಾಂಕ್ ನ ಕಾಂಗ್ರೆಸ್ ನ ಕಡೆಗೆ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಕಾರಣರಾಗಿದ್ರು. ಸೊ ಆ ತರದ ಒಂದು ಪರಿಸ್ಥಿತಿ ಆಗಬಹುದಾ ಅನ್ನುವಂತ ನಿರೀಕ್ಷೆಗಳು ಇಟ್ಕೊಂಡಿದ್ದಾರೆ. ಅದರಲ್ಲಿ ಕೊಪ್ಪಳ ಕೂಡ ಒಂದು, ವಿಜಯಪುರದಲ್ಲಿ ಜಿಗಜಿಣಿಗೆವರೆಗೂ ಕೂಡ ಇವರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂತ ಚರ್ಚೆಗಳು ನಡೀತಾ ಇದಾವೆ. ಕೊನೆ ಕ್ಷಣದಲ್ಲಿ ಅವರು ಬಂದ್ರೆ ಅವ್ರಿಗೂ ಕೂಡ ಟಿಕೆಟ್ ಕೊಡುವಂತಹ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಈ ಕ್ಷೇತ್ರಗಳಲ್ಲಿ ನಾವು ತೋರಿಸ್ತಾ ಇರೋ ಸುಮಾರು 6 ಕ್ಷೇತ್ರಗಳೇನಿದಾವೆ. ಸೊ ಇಲ್ಲಿ ಕಾಂಗ್ರೆಸ್ಗೆ ಒಂದು ಬಿಜೆಪಿಗೆ ಟಕ್ಕರ್ ಕೊಡುವಂತದ್ದು ಮತ್ತು ಬಿಜೆಪಿಗೆ ಟಫ್ ಫೈಟ್ ಕೊಡುವಂತಹ ಕ್ಯಾಂಡಿಡೇಟ್ಗಳ ಕೊರತೆ ಕಾಡ್ತಾ ಇದೆ. ಇದನ್ನ ಹೊರತುಪಡಿಸಿ ಹೇಳೋದಾದ್ರೂ ಪ್ರತಿಮಾ, ಚಾಮರಾಜನಗರದಲ್ಲೂ ಕೂಡ ಕಾಂಗ್ರೆಸ್ಗೆ ಒಳ್ಳೆ ಕ್ಯಾಂಡಿಡೇಟ್ಗಳಿಲ್ಲ, ಮೈಸೂರಿನಲ್ಲೂ ಕೂಡ ಇಲ್ಲ. ಹಾಗಾಗಿ ಮೈಸೂರ್ಗೆ ಎಸ್.ಟಿ. ಸೋಮಶೇಖರ್ ಅವರನ್ನ ಉತ್ತರ ಮತ್ತು ಮೈಸೂರು 2 ಕ್ಷೇತ್ರಗಳಿಗೂ ಕೂಡ ಕಾಂಗ್ರೆಸ್ ಎದುರು ನೋಡ್ತಾ ಇದೆ. ಯಾಕಂದ್ರೆ ಮೈಸೂರಿನ ಉಸ್ತುವಾರಿ ಆಗಿದ್ರು ಎಸ್.ಟಿ. ಸೋಮಶೇಖರ್. ಜೊತೆಗೆ ಒಕ್ಕಲಿಗ ಸಮುದಾಯದವರಿಗೆ ಅಲ್ಲಿ ಟಿಕೆಟ್ ಕೊಟ್ರಷ್ಟೇ ಕಾಂಗ್ರೆಸ್ ಗೆಲ್ಬಹುದು ಅನ್ನುವಂತ ಲೆಕ್ಕಾಚಾರಗಳಿದಾವೆ. ಪ್ರತಾಪ್ ಸಿಂಹ ಈಗ ಹಾಲಿ ಸಂಸದರಿದ್ದಾರೆ, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವ್ರು. ಹಾಗಾಗಿ ಒಕ್ಕಲಿಗರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಚರ್ಚೆಗಳು. ಇದನ್ನು ಹೊರತುಪಡಿಸಿದ್ರೆ ಬೆಂಗಳೂರಿನ ಸೆಂಟ್ರಲ್ ಇರ್ಬೋದು, ಸೌತ್ ಇರ್ಬೋದು, ಇಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಒಂದು ಪ್ರಬಲ ಅಭ್ಯರ್ಥಿ ಇವರನ್ನ ಹಾಕಿದ್ರೆ ನಿಶ್ಚಿತವಾಗಿ ಗೆಲ್ಲಬಹುದು ಅನ್ನುವಂತಹ ಯಾವುದೇ ಕ್ಯಾಂಡಿಡೇಟ್ಗಳು ಕೂಡ ಕಾಣಿಸ್ತಾ ಇಲ್ಲ. ಹೀಗಾಗಿ ಟಾರ್ಗೆಟ್ 20 ಅಂತ ಹಾಕೊಂಡಿರುವಂತಹ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಸಮಸ್ಯೆ ದೊಡ್ಡ ಮಟ್ಟದಾಗಿ ಕಾಡ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.